ಗುಜರಾತ್ನಲ್ಲಿ ನಡೆಯಲಿರುವ 72ನೇ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡ ಸಜ್ಜಾಗುತ್ತಿದೆ. ಕೋಲಾರದ ಇಂಡೋರ್ ಸ್ಟೇಡಿಯಂನಲ್ಲಿ ರಾಜ್ಯ ಕಬಡ್ಡಿ ತಂಡ 20 ದಿನಗಳ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದೆ. ಮುಖ್ಯ ಕೋಚ್ ಬಿಸಿ ರಮೇಶ್ ರವರ ನೇತೃತ್ವದಲ್ಲಿ ಕಬಡ್ಡಿ ಆಟಗಾರರಿಗೆ ತರಬೇತಿ ನೀಡಲಾಗುತ್ತಿದೆ. ಇನ್ನು ಈಗಾಗಲೇ 10 ದಿನಗಳ ತರಬೇತಿ ಶಿಬಿರ ನಡೆದಿದ್ದು, ಇನ್ನು ಮುಂದಿನ 10 ದಿನಗಳ ಕಾಲ ತರಬೇತಿ ಶಿಬಿರ ನಡೆಯಲಿದೆ. ಇನ್ನು ತರಬೇತಿಯಲ್ಲಿ ಮಾಜಿ ಆಟಗಾರರು ಹಾಗೂ ಪ್ರೊ ಕಬಡ್ಡಿ ಆಟಗಾರರು ರಾಜ್ಯ ತಂಡದ ಆಟಗಾರರಿಗೆ ತರಬೇತಿ ಹಾಗೂ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ರಾಜ್ಯ ಕಬಡ್ಡಿ ತಂಡದ ಸದಸ್ಯರ ತರಬೇತಿ ಶಿಬಿರಕ್ಕೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ಎಂದು ಕಬಡ್ಡಿ ತಂಡದ ಕೋಚ್ ಬಿಸಿ ರಮೇಶ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಕಬಡ್ಡಿ ಕೋಚಿಂಗ್ ಕ್ಯಾಂಪ್ ಕೋಲಾರದಲ್ಲಿ ಏರ್ಪಟ್ಟಿದೆ. 72 ನ್ಯಾಷನಲ್ಸ್ಗೆ ತರಬೇತಿ ಶಿಬಿರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸ್ಟೇಟ್ ಕಬಡ್ಡಿ ಅಸೋಸಿಯೇಷನ್ನು ಅದರಲ್ಲಿ ಬಲಿಷ್ಠ ಆಟಗಾರರು ಗಗನ್ ಗೌಡ, ವಿಶ್ವ, ಸುಶೀಲ್ ಮತ್ತು ಅಭಿ ಹಲವಾರು ಕಬಡ್ಡಿ ಆಟಗಾರರು ಈ ತಂಡದಲ್ಲಿದ್ದಾರೆ. ಕರ್ನಾಟಕ ಕೋಚಿಂಗ್ ಕ್ಯಾಂಪ್ನಲ್ಲಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ನ ಸತ್ಯಪ್ಪ ಮೇಟಿ ಕೂಡ ಈ ಕೋಚಿಂಗ್ ಕ್ಯಾಂಪ್ನಲ್ಲಿದ್ದಾರೆ. ನಾವು ಯೋಚನೆ ಮಾಡಿದ್ವಿ, ಎಲ್ಲಾದರೂ ಒಂದು ತರಬೇತಿ ಶಿಬಿರ ಮಾಡಬೇಕು, ಮಕ್ಕಳಿಗೆ ಉಳ್ಕೊಳ್ಳಿಕ್ಕೆ ಊಟದ ವ್ಯವಸ್ಥೆ ಎಲ್ಲ ಅನುಕೂಲ ಇರುತ್ತೆ, ಒಳಾಂಗಣ ಕ್ರೀಡಾಂಗಣ ಎಲ್ಲ ಇರೋ ಕಡೆ ಮಾಡೋಣ ಅಂತ ಯೋಚನೆ ಮಾಡಿದಾಗ ನಮಗೆ ಮುಂದೆ ಬಂದಿದ್ದೆ ಮಾಜಿ MP ಆದಂಥ ಮುನಿಸ್ವಾಮಿರವರು ಬಂದು, ಅವರು ಕೂಡ ಕಬಡ್ಡಿ ಆಟಗಾರ ಆಗಿರೋದ್ರಿಂದ ಅವ್ರು ಬಂದು ಈ ಕೋಚಿಂಗ್ ಕ್ಯಾಂಪು ನಮ್ಮ ಕೋಲಾರದಲ್ಲೇ ಮಾಡಿ ಎಲ್ಲ ಮಕ್ಕಳಿಗೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ನಾನೇ ಮಾಡಿಕೊಡ್ತೀನಿ, ತರಬೇತಿದಾರರು ಕೂಡ ಕರೆಸಿ ಅಂತ ಹೇಳಿದ್ರು. ವರ್ಲ್ಡ್ ಕಪ್ ಗೋಲ್ಡ್ ಮೆಡಲ್ ತ್ಯಾಗರಾಜರವರು ಬಂದರು, ಮತ್ತು ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಜೀವಾ ಕುಮಾರ್ ಅವರು ಕೂಡ ಈ ಒಂದು ತರಬೇತಿ ಶಿಬಿರಕ್ಕೆ ಒಬ್ಬರು ಹೆಡ್ ಕೋಚು, ಒಬ್ಬರು ರೈಡಿಂಗ್ ಕೋಚು, ಡಿಫೆನ್ಸ್ ಕೋಚ್ ಅಂತ ಶಬೀರ್ ಬಾಪುರ್ ಅವ್ರನ್ನ ರೈಡಿಂಗ್ ಕೋಚ್ ಆಗಿ ನಾವು ಮಾಡಿದ್ದೀವಿ. ಒಳ್ಳೆಯ ಕೋಚಿಂಗ್ ಕ್ಯಾಂಪ್ ಮಾಡಲಿಕ್ಕೆ ಇಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮುನಿಸ್ವಾಮಿರವರು. ಅದೇ ರೀತಿ ಒಳ್ಳೆ ತರಬೇತಿ ನಡೀತಾ ಇದೆ. 72 ನ್ಯಾಷನಲ್ಸ್ಗೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ನಮ್ಮ ತಂಡ ಉತ್ತಮ ಪ್ರದರ್ಶನ ನೀಡಿ ಪಂದ್ಯ ಜಯಿಸಿಲಾಗಲಿ, ಗೆದ್ದು ಬರಲಿ ಅನ್ನೋಂಥ ಆಸೆ ಇಟ್ಕೊಂಡು ಒಳ್ಳೆ ಶಿಬಿರ ನಡೆದಿದೆ ಇಲ್ಲಿವರೆಗೂ. ಸರ್, ಇದು 10 ಡೇಸ್ ಆಲ್ರೆಡಿ 10 ಡೇಸ್ ಆಗಿದೆ ಕ್ಯಾಂಪು. ಇನ್ನೂ 10 ಡೇಸ್ ಇದೆ ಕೋಚಿಂಗ್ ಕ್ಯಾಂಪ್ ಇದೆ ಒಳಾಂಗಣ ಕ್ರೀಡಾಂಗಣದಲ್ಲಿ. ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ ಇಲ್ಲಿ.